ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯ ಹಿಂದಿನ ಮತ್ತು ನಾಳೆಯ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಸಂಚಿಕೆಯಲ್ಲಿ ಮೊದಲಿಗೆ ವಿಜಯಾಂಬಿಕಾ ಅವರು ನಂದಿನಿ ಅವ್ರನ್ನ ಹುಡ್ಕೋದಿಕ್ಕೆ ರೌಡಿಗಳಿಗೆ ಹೇಳಿರ್ತಾರೆ. ಮೊದಲು ನೀವು ಪೃಥ್ವಿ ಸಿಕ್ತಾನೋ ಇಲ್ವೋ ಗೊತ್ತಿಲ್ಲ, ಆದರೆ ನಂದಿನಿ ಎಲ್ಲಿದ್ದಾಳೆ ಅಂತ ಗೊತ್ತಾಗಬೇಕು, ರಾಮಪುರದಲ್ಲೇ ಇರ್ಬೋದು, ಆದಷ್ಟು ಬೇಗ ಹುಡುಕಿ ಅಂತ ಹೇಳ್ಬಿಟ್ಟು ಫೋನ್ ಇಡ್ತಾರೆ. ಅಷ್ಟರಲ್ಲಿ ವಂದನ ಅವರು ಕೂಡ ಬಂದ್ಬಿಡ್ತಾರೆ. ಆಗ ವಿಜಯಾಂಬಿಕಾ ಅವರು ವಂದನ ಎಲ್ಲ ನನ್ನ ಮಾತನ್ನ ಕೇಳಿಸ್ಕೊಂಡ್ಬಿಟ್ಲ, ಏನಪ್ಪಾ ಮಾಡೋದು ಅಂತ ತುಂಬಾನೇ ಗಾಬರಿಯಲ್ಲಿ ಟೆನ್ಷನ್ ಅಲ್ಲಿ ಇರ್ತಾರೆ. ಆಗ ವಂದನ ಅವರು ಏನೋ ಇಷ್ಟೊಂದು ಟೆನ್ಷನ್ ಅಲ್ಲಿ ಇದೆಯಲ್ಲ ವಿಜಯಾಂಬಿಕಾ, ತುಂಬಾನೇ ಭಯ ನಿನ್ ಮುಖದಲ್ಲಿ ಕಾಡ್ತಾ ಇದೆ, ತುಂಬಾನೇ ಬೆವರ್ತಾ ಇದೆಯಾ ಅಂತ ಕೇಳ್ತಾ ಇರ್ತಾರೆ. ನೀವು ಮಾಡ್ತಾ ಇರೋ ಪಾಪದ ಕೆಲಸಗಳೆಲ್ಲ ಜಾಸ್ತಿ ಆಗ್ತಾ ಇದೆ, ನೀನೇನೇ ಮಾಡಿದ್ರು ಕೂಡ ಸೋಲ್ತಾ ಇದೆಯಾ, ಅದ್ ನಿನಗೆ ಗೊತ್ತಾಗ್ತಾ ಇಲ್ವಾ? ಶ್ರಾವಣಿ ಮದ್ವೆನ ನಿನ್ ಮಗನ್ ಜೊತೆ ಮಾಡ್ಬೇಕು ಅಂತ ಅನ್ಕೊಂಡೆ, ಆದ್ರೆ ಅದು ಆಗ್ಲಿಲ್ಲ. ಶ್ರಾವಣಿ ಮದ್ವೆನ ರಾಮಪುರದಲ್ಲಿ ನಿಲ್ಲಿಸ್ಬೇಕು ಅಂತ ಅನ್ಕೊಂಡೆ, ಅದು ಕೂಡ ಆಗ್ಲಿಲ್ಲ. ಎಲ್ಲಾನು ಕೂಡ ಸೋಲ್ತಾ ಇದೆಯಾ ನೀನು. ಶ್ರಾವಣಿ ಮುಂದೆ ಏನು ಮಾಡೋಕ್ಕಾಗಲ್ಲ ನೀನು. ಶ್ರಾವಣಿನ ಎದುರಾಕೊಂಡ್ರೆ ಏನಾಗುತ್ತೆ ಅಂತ ನಿನಗೆ ಇವಾಗಲೇ ಗೊತ್ತಾಗಿರ್ಬೇಕಲ್ವಾ ಅಂತ ಹೇಳ್ತಾರೆ. ಆಗ ವಿಜಯಾಂಬಿಕಾ ಅವರು, ನೀನು ಯಾಕೋ ಜಾಸ್ತಿ ಹಾರಾಡ್ತಾ ಇದೆಯಾ, ಯಾಕೆ ಹಾಸ್ಪಿಟಲಿಂದ ನೀನು ಮತ್ತೆ ಚೇತರಿಸ್ಕೊಂಡು ಬಂದೆ ಅಂತ ಈ ರೀತಿ ಮಾತಾಡ್ತಾ ಇದೆಯಾ? ಮತ್ತೆ ಕತ್ಲೆ ಕೋಣೆನಲ್ಲಿ ಕೂಡಾಕೋದು ನನಗೇನು ಕಷ್ಟದ ಕೆಲಸ ಅಲ್ಲ, ಚಿಟ್ಕೆ ಹೊಡೆಯೋದ್ರಲ್ಲಿ ಮಾಡ್ತೀನಿ ಅಂತ ಹೇಳ್ತಾರೆ. ಆಗ ವಂದನ ಅವರು, ಹೌದಾ, ನಿನಗೆ ರೋಷ ದ್ವೇಷ ಅನ್ನೋದಿದ್ರೆ ಮಾಡಿ ತೋರಿಸು, ನಾನು ಹಳೆ ವಂದನ ಅಲ್ಲ, ಮತ್ತೆ ಪುನರ್ಜನ್ಮ ಪಡ್ಕೊಂಡ್ ಬಂದಿರೋ ವಂದನ. ದಾರಿಗೆ ನಾನು ಅಡ್ಡ ಬರೋದಿಲ್ಲ, ಆದ್ರೆ ನಿನ್ನ ಜುಟ್ಟಿಡ್ದು ಎತ್ತೋದಿಕ್ಕೆ ಶ್ರಾವಣಿ ಇದ್ದಾಳೆ. ಶ್ರಾವಣಿ ಮುಂದೆ ನೀನೇನು ಗೆಲ್ಲೋದಕ್ಕೆ ಆಗೋದಿಲ್ಲ. ಹೇಳು, ಯಾರ ಜೊತೆ ಮಾತಾಡ್ತಾ ಇದ್ದೆ, ಏನ್ ಕೆಟ್ಟ ಕೆಲಸ ಮಾಡೋದಕ್ಕೆ ಹೊರಟಿದ್ಯಾ ನೀನು ಅಂತ ಹೇಳ್ತಾರೆ. ಆಗ ವಿಜಯಾಂಬಿಕಾ, ಓ ನೀನ್ ಕೇಳಿಸ್ಕೊಂಡಿಲ್ವಾ ವಿಷಯ ಏನು ಅಂತ, ಕೇಳಿಸ್ಕೊಳ್ದೆ ಇಷ್ಟೆಲ್ಲ ಹಾರಾಡ್ತಾ ಇದೆಯಾ ನೀನು ಅಂತ ಹೇಳಿ ನಗ್ತಾ ಇರ್ತಾರೆ. ಆಗ ವಂದನ ಅವರು, ನೀನ್ ಏನೇ ಇದ್ರು ಶ್ರಾವಣಿ ನೋಡ್ಕೊಳ್ತಾಳೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾರೆ. ಆಗ ವಿಜಯಾಂಬಿಕಾ, ಅಲ್ಲ, ಇವಳು ಶ್ರಾವಣಿ ಒಬ್ಳೇ ಇರೋದಕ್ಕೆ ಇಷ್ಟೆಲ್ಲ ಹಾರಾಡ್ತಾ ಇದ್ದಾಳೆ, ಶ್ರಾವಣಿ ಜೊತೆ ಏನಾದ್ರು ನಂದಿನಿ ಸೇರ್ಕೊಂಡ್ಬಿಟ್ರೆ ಏನಪ್ಪಾ ಮಾಡುದು ಅಂತ ಹೇಳ್ಬಿಟ್ಟು ತುಂಬಾನೇ ಭಯ ಪಟ್ಕೊಂಡ್ಬಿಡ್ತಾರೆ. ಈ ಕಡೆ ಸುಬ್ಬು ದೇವಸ್ಥಾನ ಹತ್ರ ಬಂದ್ಬಿಟ್ಟು ಬೇಜಾರಲ್ಲಿ ನಿಂತ್ಕೊಂಡ್ಬಿಟ್ಟಿರ್ತಾರೆ. ಏನಪ್ಪಾ ಮಾಡುದು, ಅಪ್ಪ ಅಮ್ಮ ನೋಡಿದ್ರೆ ಒಂದು ಮಗು ಬೇಕು ಅಂತ ಕೇಳ್ತಾ ಇದ್ದಾರೆ, ಆದ್ರೆ ನನಗೆ ಇನ್ನೂ ಪ್ರೀತಿನೇ ದಕ್ಕಿಲ್ಲ, ಏನ್ ಮಾಡೋದು, ಅವ್ರಿಗೆಲ್ಲ ಎಷ್ಟೆಲ್ಲ ನೋವಾಗುತ್ತೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಶ್ರೀವಲ್ಲಿ ಕೂಡ ಬಂದ್ಬಿಡ್ತಾರೆ. ಸುಬ್ಬು, ಏನು ಯಾಕೋ ಬೇಜಾರಲ್ಲಿ ಇದೆಯಲ್ಲ ನೀನು, ಏನಾಯ್ತು ಹೇಳು ಅಂತ ಕೇಳ್ತಾರೆ. ಸುಬ್ಬು, ಏನಿಲ್ಲ ಶ್ರೀವಲ್ಲಿ ಅಂತ ಹೇಳ್ತಾರೆ. ಅಲ್ಲ ಸುಬ್ಬು, ನನ್ನ ಹತ್ರನೇ ಹೇಳ್ಕೊಳೋದಕ್ಕೆ ಯೋಚನೆನಾ, ಸರಿ ಬಿಡು, ನಿನಗೆ ನನ್ನ ಹತ್ರ ಹೇಳ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅಂತಂದ್ರೆ ನಾನೇನು ಒತ್ತಾಯ ಮಾಡಲ್ಲ ಅಂತ ಹೇಳ್ತಾರೆ. ಆಗ ಸುಬ್ಬು ಅವರು, ಅಲ್ಲ, ಶ್ರೀವಲ್ಲಿ ನನ್ನನ್ನ ಇಷ್ಟೆಲ್ಲ ಕೇರ್ ಮಾಡ್ತಾಳೆ, ಜೊತೆಗೆ ನಾನು ಮತ್ತೆ ಶ್ರಾವಣಿ ಮೇಡಮ್ ಚೆನ್ನಾಗಿರ್ಲಿ ಅಂತ ಬಯಸ್ತಾ ಇದ್ದಾಳೆ, ನಮ್ಮಿಬ್ರನ್ನ ಒಂದ್ ಮಾಡಿದಾಳೆ, ಶ್ರೀವಲ್ಲಿ ಇವಾಗ ಬದಲಾಗಿದ್ದಾಳೆ. ಸರಿ ಶ್ರೀವಲ್ಲಿ, ಹೇಳ್ತೀನಿ, ಯಾಕೋ ನನ್ನ ಮತ್ತೆ ಶ್ರಾವಣಿ ಮೇಡಮ್ ಮಧ್ಯೆ ಏನೋ ಸರಿ ಬರ್ತಾ ಇಲ್ಲ ಅಂತ ಹೇಳ್ತಾರೆ. ಅದನ್ನ ಕೇಳಿಸ್ಕೊಂಡ್ಬಿಟ್ಟು ಶ್ರೀವಲ್ಲಿ ನಕ್ಬಿಡ್ತಾರೆ. ಸುಬ್ಬು, ಎಂತ ಪೆದ್ದ ಇವನು, ಶ್ರಾವಣಿ ಇವನನ್ನ ಪ್ರಾಣಕ್ಕಿಂತ ಇಷ್ಟೊಂದು ಇಷ್ಟಪಡ್ತಿದ್ದಾಳೆ, ಆದ್ರೆ ಇವನಿಗೆ ಸ್ವಲ್ಪನೂ ಅರ್ಥ ಆಗ್ತಾ ಇಲ್ವಲ್ಲ, ಹೇಳ್ಬಿಡಣ, ಇಲ್ಲ ಇಲ್ಲ ಬೇಡ, ಆ ನೋವು ಇವನಿಗೆ ಸ್ವಲ್ಪ ಅರ್ಥ ಆಗ್ಬೇಕು, ಕಾದು ಪ್ರೀತಿನ ಪಡ್ಕೊಂಡ್ರೆ ಒಂಥರ ಮಜಾ ಇರುತ್ತೆ, ಇವಾಗ್ಲೇ ಹೇಳೋದು ಬೇಡ ಅಂತ ಮನಸ್ಸಲ್ಲೇ ಅನ್ಕೊಂಡ್ಬಿಟ್ಟು, ಅಲ್ಲ ಸುಬ್ಬು, ನೀನ್ ಎಂತ ದಡ್ಡ, ನಿನ್ ಪ್ರೀತಿನ ಹೇಳ್ಕೊಂಡ ಸುಬ್ಬು ಅಂತ ಕೇಳ್ತಾರೆ. ಆಗ ಸುಬ್ಬು ಅವರು, ಇಲ್ಲ ಶ್ರೀವಲ್ಲಿ, ನನಗೆ ಪ್ರೀತಿನ ಹೇಳ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ, ಶ್ರಾವಣಿ ಮೇಡಮ್ನ ಎಷ್ಟೊಂದು ಪ್ರೀತಿಸ್ತಾ ಇದ್ದೀನಿ, ಆದ್ರೆ ಮನ್ಸಲ್ಲಿರೋ ಪ್ರೀತಿನ ಹೇಳ್ಕೋಬೇಕು ಅಂತ ಅನ್ಕೊಂಡಾಗೆಲ್ಲ ನಾನು ಸೋತಾಗ್ತಾ ಇದ್ದೀನಿ ಅಂತ ಹೇಳ್ತಾರೆ. ಆಗ ಶ್ರೀವಲ್ಲಿ, ಅಲ್ಲ ಸುಬ್ಬು, ನೀನು ಈಗ ಹೇಳಿದ್ರೆ ಹೇಗೆ, ಪ್ರೀತಿ ಮಾಡೋದು ಸುಲಭ, ಆದರೆ ಪ್ರೀತಿನ ಹೇಳ್ಕೊಳೋದು ಇನ್ನೂ ಸುಲಭ ಗೊತ್ತಾ, ನಾನು ನಿನ್ನ ಲವ್ ಗುರು ಅಂತ ನೆನ್ನೆ ಹೇಳಿದೆ ಅಲ್ವಾ, ನೀನು ಒಪ್ಕೊಳ್ಳೋದಾದ್ರೆ ನಾನು ನಾಳೆಯಿಂದನೇ ಟ್ರೈನಿಂಗ್ನ ಶುರು ಮಾಡ್ತೀನಿ, ಏಕೆ ಅಂತಂದರೆ ನನ್ನಂಥ ಪ್ರೀತಿ ಮಾಡಿದವ್ರ ಹತ್ರ ನೀನು ಟ್ರೈನಿಂಗ್ನ ತೊಗೊಂಡ್ರೆ ಸಕ್ಸಸ್ ಆಗ್ತೀಯ ಗೊತ್ತಾ, ನಾಳೆಯಿಂದನೇ ಟ್ರೈನಿಂಗ್ನ ಶುರು ಮಾಡೋಣ, ಇದಕ್ಕೆ ಓಕೆ ಅಂತಂದರೆ ಡೀಲ್ ಓಕೆ ಸರಿನಾ ಅಂತ ಹೇಳ್ತಾರೆ. ಆಗ ಸುಬ್ಬು, ಸರಿ ಆಯಿತು ಶ್ರೀವಲ್ಲಿ, ನೀನು ಹೇಳ್ದಾಗೆ ಆಗಲಿ ಅಂತ ಹೇಳ್ಬಿಡ್ತಾರೆ. ಈ ಕಡೆ ವೀರೇಂದ್ರ ಅವರು ಸುರೇಂದ್ರ ಅವರ ಹತ್ರ ಎಲ್ಲ ಟೀಚರ್ಸ್ ಲೀಸ್ಟನ್ನು ತಗೊಂಬರೋದಕ್ಕೆ ಹೇಳಿರ್ತಾರೆ. ಆಗ ಲ್ಯಾಪ್ಟಾಪಲ್ಲಿ ಎಲ್ಲ ಲೀಸ್ಟನ್ನು ತೊಗೊಂಬಂದ್ಬಿಟ್ಟು ವೀರೇಂದ್ರ ಅವ್ರ ಹತ್ರ ಕೊಡ್ತಾರೆ. ಆಗ ವೀರೇಂದ್ರ ಅವರು, ನೋಡು ಸುರೇಂದ್ರ, ನಾನು ಎಲ್ಲ ನೋಡ್ಕೊಳ್ತೀನಿ, ನೀನು ಏನೇ ಇದ್ರು ಕೆಲಸನ ನೋಡ್ಕೊ ಅಂತ ಹೇಳ್ತಾರೆ. ಆಗ ಸುರೇಂದ್ರ ಅವರು, ಅಲ್ಲಣ್ಣ, ಏನೇ ಇದ್ರು ಹೇಳೋಣ, ನಾನು ಮಾಡ್ತೀನಿ, ನೀನು ಯಾಕೆ ಇಷ್ಟೊಂದು ಟೆನ್ಷನ್ ತಗೋತಿದ್ಯಾ ಅಂತ ಹೇಳ್ತಾರೆ. ಏನಿಲ್ಲ ಸುರೇಂದ್ರ, ಸ್ವಲ್ಪ ಪರ್ಸ್ನಲ್ಲು ಪ್ರಾಜೆಕ್ಟು ಇವಾಗ ನೆನಪಿಗೆ ಬಂತು, ಅದಕ್ಕೆ ಇಟ್ಕೊಂಡು ಕೂತಿದ್ದೀನಿ, ಏನೇ ಇದ್ರು ಕೂಡ ನಾನೇ ಮಾಡ್ಕೊಳ್ತೀನಿ, ಇನ್ನೂ ಅಗತ್ಯ ಇದ್ದು ಹೆಲ್ಪ್ ಬೇಕು ಅಂತಂದರೆ ನಾನು ನಿನಗೆ ಹೇಳ್ತೀನಿ ಸುರೇಂದ್ರ, ನೀನು ಹೋಗು ಇಲ್ಲಿಂದ ಅಂತ ಹೇಳ್ತಾರೆ. ಆಗ ಸುರೇಂದ್ರ ಅವರು, ಇಷ್ಟು ದಿನದಲ್ಲಿ ಅಣ್ಣ ಇವತ್ತೇನೆ ತುಂಬಾನೇ ಟೆನ್ಷನ್ ಆಗಿರೋದು, ರಾಮಾಪುರದಿಂದ ಬಂದ್ಮೇಲೆ ಅವನು ತುಂಬಾನೇ ಟೆನ್ಷನ್ ಆಗಿದ್ದಾನೆ, ಏನ್ ವಿಷಯ ಆಗಿರ್ಬೋದು, ನನ್ನ ಹತ್ರನೂ ಹೇಳ್ಕೊಳ್ದೇ ಇರೋ ಅಂತ ವಿಷಯ ಏನಾಗಿರ್ಬೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಆಗ ಅಲ್ಲಿಂದ ಸುರೇಂದ್ರ ಅವರು, ಸರಿ ಆಯ್ತು ಅಣ್ಣ ಅಂತ ಹೋಗ್ಬಿಡ್ತಾರೆ. ಆಗ ವೀರೇಂದ್ರ ಅವರು ಲ್ಯಾಪ್ಟಾಪಲ್ಲಿ ನಂದಿನಿ ಅನ್ನೋ ಹೆಸರನ್ನ ಸರ್ಚ್ ಮಾಡಿ ನೋಡ್ತಾ ಇರ್ತಾರೆ. ನಂದಿನಿ ಅನ್ನೋ ಟೀಚರ್ಸು ತುಂಬಾನೇ ಇರ್ತಾರೆ. ಅಲ್ಲ, 800 ಜನ ಇದಾರಲ್ಲ, ಇದರಲ್ಲಿ ಏನಪ್ಪ ಮಾಡೋದು, ಹೇಗೆ ಹುಡ್ಕೋದು ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಸುಬ್ಬು ಬರ್ತಾನೆ. ಅವಾಗ ಕಾಫಿ ಕೂಡ ತೊಗೊಂಡು ಬರ್ತಾನೆ. ಸುಬ್ಬು, ನೀನು ಯಾಕೆ ಬಂದೆ ಅಂತ ವೀರೇಂದ್ರ ಅವರು ಕೇಳ್ತಾರೆ. ಏನು ಯಜಮಾನ್ರೆ, ಏನಾಗುತ್ತೆ ನಾನು ತೊಗೊಂಬಂದ್ರೆ ಅಂತ ಹೇಳ್ತಾರೆ. ಆಗ ವೀರೇಂದ್ರ ಅವರು, ಅಲ್ಲಪ್ಪ, ನೀನು ನನ್ನ ಅಳಿಯ ಅಲ್ವಾ, ಈಗಿರ್ಬೇಕಾದ್ರೆ ನೀ ನನ್ನ ಯಜಮಾನ್ರು ಅಂತ ಕರಿಬಾರ್ದು, ಮಾವ ಅಂತ ಕರಿಬೇಕು ಗೊತ್ತಾ ಅಂತ ಹೇಳ್ತಾರೆ. ಸುಬ್ಬು ಅವರು, ಇರ್ಲಿ ಯಜಮಾನ್ರೆ, ಏನೋ ಕೆಲಸ ಮಾಡ್ತಾ ಇದ್ದೀರಾ, ಏನೇ ಕೆಲಸ ಇದ್ರೂ ಕೂಡ ನಾನು ಮಾಡ್ತೀನಿ, ನೀವು ಯಾಕೆ ಇಷ್ಟೊಂದು ಟೆನ್ಷನ್ ತಗೋತಾ ಇದ್ದೀರಾ,
ಏನು ಅಂತ ಹೇಳಿ ಅಂತ ಕೇಳ್ತಾರೆ. ಆಗ ವೀರೇಂದ್ರ ಅವರು ಪರ್ಸ್ನಲ್ ಸುಬ್ಬು ಅಂತ ಹೇಳ್ತಾರೆ. ಪರ್ಸ್ನಲ್ ಅಂತ ಬೇರೆ ಹೇಳ್ತಾ ಇದ್ದೀರಾ? ನಾನೇನೆ ತುಂಬಾನೇ ಕರೆಕ್ಟಾಗಿ ಶ್ರದ್ಧೆಯಿಂದ ಮಾಡ್ತೀನಿ ಕೊಡಿ ಯಜಮಾನ್ರೆ ಅಂತ ಹೇಳ್ತಾರೆ. ಆಗ ವೀರೇಂದ್ರ ಅವರು ಸರಿ ಸುಬ್ಬು, ನನಗೂ ಸ್ವಲ್ಪ ಕಣ್ಣು ಹುರಿತಾ ಇದೆ, ಶ್ರದ್ಧೆಯಿಂದ ಮಾಡ್ತೀನಿ ಅಂತ ಬೇರೆ ಹೇಳ್ತಾ ಇದೆಯಾ? ನಂದಿನಿ ಅನ್ನೋ ಟೀಚರ್ಸ್ ಲೀಸ್ಟು ಬೇಕಾಗಿತ್ತು ನನಗೆ. ಕರೆಕ್ಟಾಗಿ ಕಣ್ಣಲ್ಲಿ ಕಣ್ಣಿಟ್ಟು ಆ ಹೆಸರು ಸಿಕ್ಕಿದ ತಕ್ಷಣ ನೀನು ನನಗೆ ಇನ್ಫಾರ್ಮ್ ಮಾಡು. ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ, ತಕ್ಷಣನೇ ಹೆಬ್ಬರಿಸ್ಬೇಕು ಆಯ್ತಾ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ವಿಶಾಲಾಕ್ಷಿ ಅವರು ಪದ್ಮನಾಭ ಅವ್ರ ಹತ್ರ ಬರ್ತಾರೆ. ರೀ ನನಗೆ ಯಾಕೋ ಎಡಗಡೆ ಭುಜದ ಮೇಲೆ ಹಲ್ಲಿ ಬಿದ್ದು ಕಣ್ರಿ, ತುಂಬಾನೇ ಭಯ ಆಗ್ತಾ ಇದೆ, ಏನಾಗುತ್ತೋ ಏನೋ ಅಂತ ಹೇಳ್ಬಿಡ್ತಾರೆ. ಆಗ ಪದ್ಮನಾಭ ಅವರು ಸರಿ ಪಂಚಾಂಗದ ಬುಕ್ಕನ್ನು ನೋಡ್ಬಿಟ್ಟು ಹೇಳ್ತೀನಿ ಅಂತ ಹೇಳ್ಬಿಟ್ಟು ಹುಡುಕ್ತಾ ಇರ್ತಾರೆ. ಈ ಮದುವೆ ಇದರಲ್ಲಿ ಆ ಬುಕ್ಸ್ ಎಲ್ಲ ಎಲ್ಲೋದ್ವೋ ಏನೋ ಗೊತ್ತಾಗ್ತಿಲ್ಲ. ಸರಿ ನೀನು ಹಾಲಲ್ಲಿ ಹುಡುಕು, ನಾನು ರೂಮಲ್ಲಿ ಹುಡುಕ್ತೀನಿ ಅಂತ ಹೇಳ್ಬಿಟ್ಟು ಪದ್ಮನಾಭ ಅವರು ಶ್ರಾವಣಿ ಅವ್ರ ರೂಮಲ್ಲಿ ಹೋಗ್ತಾರೆ. ಆಗ ಅಲ್ಲೆಲ್ಲ ಹುಡುಕ್ತಾ ಇರಬೇಕಾದ್ರೆ ಒಂದು ಪೇಪರ್ ಸಿಗುತ್ತೆ. ಏನೋ ಪೇಪರ್ ಇರ್ಬೋದಲ್ವಾ ಅಂತ ಹೇಳ್ಬಿಟ್ಟು ಇಟ್ಬಿಟ್ಟು ಬರ್ತಾರೆ. ಆಮೇಲೆ ನೆನಪು ಮಾಡಿಕೊಂಡು ಹೋಗಿ ಪೇಪರ್ನ ನೋಡ್ತಾರೆ. ಅದು ಡಿವೋರ್ಸ್ ಪೇಪರ್ ಆಗಿರುತ್ತೆ. ಅದನ್ನ ನೋಡ್ಬಿಟ್ಟು ಫುಲ್ ಶಾಕ್ ಆಗ್ತಾರೆ. ತಕ್ಷಣನೇ ಪದ್ಮನಾಭ ಅವರು ನಂದಿನಿ ಅವ್ರಿಗೆ ಫೋನ್ ಮಾಡ್ತಾರೆ. ಅಮ್ಮೋರೆ ದೊಡ್ಡ ಅನಾಹುತ ಆಗಿದೆ ಅಂತ ಹೇಳ್ತಾರೆ. ಏನಾಯ್ತು ಪದ್ದು ಅಂತ ನಂದಿನಿ ಅವರು ಕೇಳಿದ್ರೆ ಪದ್ದು ಅವರು ಅಮ್ಮೋರೆ ಶ್ರಾವಣಿ ಅಮ್ಮೋರು ಮತ್ತೆ ನನ್ನ ಮಗ ಮದುವೆ ಆಗಬಾರ್ದಿತ್ತು, ಶ್ರಾವಣಿ ಅಮ್ಮೋರು ನನ್ನ ಮಗನಿಂದ ದೂರ ಆಗಬೇಕು ಅಂತ ಡಿವೋರ್ಸ್ ಪೇಪರ್ಗೆ ಅಪ್ಲೈ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ಬಿಡ್ತಾರೆ. ಅದನ್ನು ಕೇಳಿ ಅವ್ರಿಗೂ ಕೂಡ ಶಾಕ್ ಆಗುತ್ತೆ. ಏನು ಹೇಳ್ತಿದ್ಯಾ ಪದ್ದು ಅಂತ ಹೇಳ್ತಾರೆ. ಹೌದು ಅಮ್ಮೋರೆ ದೊಡ್ಡ ಅನಾಹುತ ಆಗ್ಬಿಟ್ಟಿದೆ, ಇವಾಗ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ, ನೀವೇನಾದರೂ ಮಾಡಬೇಕು ನಂದಿನಿ ಅಮ್ಮೋರೆ ಅಂತ ಹೇಳ್ತಾರೆ. ಆಗ ನಂದಿನಿಯವರು ಮಕ್ಕಳು ಮಧ್ಯೆ ಏನೋ ಮನಸ್ತಾಪ ಆಗಿರಬೇಕು, ಅದಕ್ಕೆ ಅವರು ದುಡುಕ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಆಗ ಪದ್ದು ಅವರು ಅಮ್ಮೋರೆ ನೀವು ಇವಾಗ್ಲೇ ಬರಬೇಕು, ನಮ್ಮ ಮಕ್ಕಳು ಜೀವನನ ಸರಿ ಮಾಡಬೇಕು, ಇಲ್ಲ ಅಂತಂದ್ರೆ 2 ಮನೆ ನೆಮ್ಮದಿನೂ ಕೂಡ ಹಾಳಾಗ್ಬಿಡುತ್ತೆ, ದೊಡ್ಡ ಮನೆ ನೆಮ್ಮದಿನೂ ಕೂಡ ಹಾಳಾಗ್ಬಿಡುತ್ತೆ ಅಂತ ಹೇಳ್ತಾರೆ. ಆಗ ನಂದಿನಿಯವರು ಇಲ್ಲ ಪದ್ದು, ನನ್ನ ಮಗಳು ಜೀವನ ನಂತರನೇ ಆಗೋದಕ್ಕೆ ನಾನು ಮಾತ್ರ ಬಿಡೋದಿಲ್ಲ, ಅವರಿಬ್ರು ಕೂಡ ಚೆನ್ನಾಗಿರ್ಬೇಕು, ನಾನು ಅವರಿಬ್ರನ್ನ ಒಂದು ಮಾಡ್ತೀನಿ, ಆ ಜವಾಬ್ದಾರಿ ನಂದು, ನೀನೇನು ಯೋಚನೆ ಮಾಡಬೇಡ ಪದ್ದು ಅಂತ ಹೇಳ್ತಾರೆ. ಆಗ ಪದ್ಮನಾಭ ಅವರು ಸರಿ ಅಮ್ಮೋರೆ ನನಗೆ ಸ್ವಲ್ಪ ಧೈರ್ಯ ಬಂತು ಅಂತ ಹೇಳ್ಬಿಟ್ಟು ಫೋನ್ ಇಡ್ತಾರೆ. ಈ ಕಡೆ ಪದ್ಮನಾಭ ಅವರು ವಿಶಾಲಾಕ್ಷಿ ಹತ್ರ ಬಂದ್ಬಿಟ್ಟು ಅಲ್ಲ ಕಣೆ, ನೀನು ಎಡಗಡೆ ಭುಜದ ಮೇಲೆ ಹಲ್ಲಿ ಬಿದ್ದಿರೋದ್ರಿಂದ ನಿನಗೆ ಅಪಶಕನ ಅಲ್ಲ, ಈ ಮನೆಗೇನೆ ಅಪಶಕನ ಅಂತ ಹೇಳ್ಬಿಡ್ತಾರೆ. ಅದನ್ನು ಕೇಳ್ಬಿಟ್ಟು ಅವ್ರಿಗೂ ಕೂಡ ಶಾಕ್ ಆಗುತ್ತೆ. ಏನು ಹೇಳ್ತಿದ್ದೀರಾ ರೀ ಅಂತ ಹೇಳ್ತಾರೆ. 2 ಜೀವಕ್ಕೂ ಮತ್ತೆ ನಮ್ಮಿಬ್ಬರ ಜೀವನಕ್ಕೂ ಎಲ್ಲದಕ್ಕೂ ಕೂಡ ಸಂಬಂಧಪಟ್ಟಿದ್ದು ಅಂತ ಹೇಳ್ತಾರೆ. ಆಗ ವಿಶಾಲಾಕ್ಷಿ ಅವರು ರೀ ಏನು ಹೇಳ್ತಾ ಇದ್ದೀರಾ ನೀವು, ನನಗೆ ಸ್ವಲ್ಪನೂ ಅರ್ಥ ಆಗ್ತಾ ಇಲ್ಲ, ಏನು ಅಂತ ಹೇಳ್ರಿ, ಯಾರ ಜೀವ ಹೋಗ್ತಾ ಇದೆ ಅಂತ ಹೇಳಿ ಅಂತ ಕೇಳ್ತಾರೆ. ಆಗ ಪದ್ಮನಾಭ ಅವರು ಜೀವ ಹೋಗ್ತಿದ್ರೆ ಉಳಿಸ್ಕೋಬೋದು, ಇಲ್ಲಿ ಜೀವನನೇ ಹಾಳಾಗ್ತಾ ಇದೆ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಶ್ರಾವಣಿ ಅವರು ಕೂಡ ಬರ್ತಾರೆ. ಆಗ ಶ್ರಾವಣಿ ಅವ್ರನ್ನೇ ನೋಡ್ತಾ ತುಂಬಾನೇ ನೊಂದ್ಕೊಳ್ತಾ ಇರ್ತಾರೆ ಪದ್ದು ಅವರು. ಆಗ ಶ್ರಾವಣಿ ಅವರು ಏನಾಯ್ತು ಅತ್ತೆ, ಏನಾಯ್ತು ಮಾವ ಅಂತ ಕೇಳ್ತಾರೆ. ಆಗ ವಿಶಾಲಾಕ್ಷಿ ಅವರು ಅಲ್ಲಿ ನನ್ನ ಮೈ ಮೇಲೆ ಬಿತ್ತು, ಅದಕ್ಕೆ ಇವರು ಜೀವ ಹಾನಿ ಜೀವನ ಹಾನಿ ಅಂತ ಏನೇನೋ ಹೇಳ್ತಾ ಇದ್ದಾರೆ, ನನಗೆ ಸ್ವಲ್ಪನೂ ಅರ್ಥ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಆಗ ಶ್ರಾವಣಿ ಅವರು ಮಾವ ಅಲ್ಲಿ ಬಿದ್ದಿದ್ದಕ್ಕೆ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಳ್ತಿದ್ದೀರಾ ನೀವು, ಅದು ಒಂದು ಪ್ರಾಣಿ ಅಮ್ಮಾಗೇನೆ, ಅದನ್ನ ಅಪಶಕನ ಅಂತ ಯಾಕೆ ಅಂದ್ಕೊಳ್ತೀರಾ ಅಂತ ಹೇಳ್ತಾರೆ. ಆಗ ಪದ್ಮನಾಭ ಅವರು ನೋಡಿ ಶ್ರಾವಣಿ ಅಮ್ಮೋರೆ, ನೀವು ನನಗೆ ಒಂದು ಮಾತು ಕೊಡಬೇಕು, ಏನು ಅಂದರೆ ನಮ್ಮ ಮನೆಗೆ ನಮ್ಮ ಕುಟುಂಬಕ್ಕೆ ಯಾರಿಗೂ ಕೂಡ ನೋವಾಗಬಾರ್ದು, ಯಾರಿಗೂ ಕೂಡ ಬೇಜಾರಾಗಬಾರ್ದು, ಆ ರೀತಿ ನೋಡ್ಕೊಳ್ತೀನಿ ಅಂತ ನನಗೆ ಮಾತು ಕೊಡ್ತೀರಾ ಅಂತ ಕೇಳ್ತಾರೆ. ಶ್ರಾವಣಿ ಅವರು ಡಿವೋರ್ಸ್ ತಗೊಳ್ತಿರೋದ್ರ ಬಗ್ಗೆ ಯೋಚನೆ ಮಾಡಿ ನೆನಪು ಮಾಡ್ಕೊಳ್ತಾರೆ. ಅಲ್ಲ ಮಾವ ನಾನು ಹೇಗೆ ಮಾತು ಕೊಡಲಿ, ನಿಮ್ಮ ಮಗನಿಂದ ದೂರ ಆಗ್ತಾ ಇದ್ದೀನಿ, ಸುಬ್ಬುಗೆ ನನ್ನ ಮೇಲೆ ಸ್ವಲ್ಪನೂ ಪ್ರೀತಿ ಇಲ್ಲ, ಈಗಿರುವಾಗ ನಾವಿಬ್ಬರು ಹೇಗೆ ನಾಟಕ ಮಾಡಿಕೊಂಡು ಜೀವನ ಮಾಡಲಿ, ನನ್ನ ಜೀವನನೂ ಕೂಡ ಹಾಳಾಗುತ್ತೆ, ಸುಬ್ಬುಗೂ ಜೀವನನೂ ಕೂಡ ಹಾಳಾಗುತ್ತೆ, ಈಗಿರುವಾಗ ನಾನು ಹೇಗೆ ಮಾತು ಕೊಡಲಿ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಆಗ ಪದ್ಮನಾಭ ಅವರು ಶ್ರಾವಣಿ ಅಮ್ಮವರು ನನಗೆ ಮಾತು ಕೊಡ್ತಾ ಇಲ್ಲ ಅಂತಂದರೆ ನಾನು ನೋಡಿರೋದು ಕರೆಕ್ಟಾಗೇ ಇದೆ, ನಾನು ನೋಡಿರೋದೆಲ್ಲ ನಿಜ ಆಗಾದ್ರೆ ಅಂತ ತುಂಬಾ ಟೆನ್ಷನ್ ಮಾಡಿಕೊಂಡು ಮಾತು ಕೊಡಿ ಶ್ರಾವಣಿ ಅಮ್ಮವರು, ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾರೆ. ಈ ಕಡೆ ಸುಬ್ಬು ಅವರು ಯಜಮಾನ್ರು ನನಗೆ ನಂದಿನಿ ಅವ್ರನ್ನ ಹುಡ್ಕೋದಿಕ್ಕೆ ಕೇಳಿದ್ದಾರೆ ಅಂದರೆ ಯಜಮಾನ್ರು ಹೆಂಡ್ತಿನ ಹುಡ್ಕೋದಿಕ್ಕೆ ಕೇಳಿದ್ದಾರೆ. ಶ್ರಾವಣಿ ಅಮ್ಮವ್ರ ಅಮ್ಮ ಆಗಾದ್ರೆ ನಂದಿನಿ ಅಮ್ಮವರು ಲೆಟರ್ ಬರೆದಿದ್ರು, ಯಜಮಾನ್ರು ರಾಮಾಪುರಕ್ಕೆ ಹೋಗಿ ಬಂದಮೇಲೆ ಇದನ್ನ ಹುಡ್ಕೋದಿಕ್ಕೆ ಹೇಳಿದ್ದಾರೆ ಅಂತಂದರೆ ಅವ್ರಿಗೂ ಕೂಡ ಲೆಟ್ರ್ ಬಂದಿದೆಯಾ, ಏನಿದು ಅಂತಾನೆ ನನಗೆ ಅರ್ಥ ಆಗ್ತಾ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಮನೆಗೆ ಬರ್ತಾರೆ. ನಂತರ ಪದ್ಮನಾಭ ಅವರ ಹತ್ರ ಮಾತಾಡಬೇಕು ಅಂತ ಬರ್ತಾರೆ. ಅಪ್ಪ ನಾನು ನಿನ್ನ ಜೊತೆ ಮಾತಾಡಬೇಕು ಅಂತ ಹೇಳ್ತಾರೆ. ಆಗ ಪದ್ದು ಅವರು ವಿಷಯ ಯಾವುದು ಅಂತ ಹೇಳಿದ್ರೆ ನಾನು ನಿನ್ನ ಜೊತೆ ಮಾತಾಡ್ಬೋದು ಸುಬ್ಬು ಅಂತ ಹೇಳ್ತಾರೆ. ಆಗ ಸುಬ್ಬು ಅವರು ಯಜಮಾನ್ರು ಹೆಂಡತಿ ಬಗ್ಗೆ ಅಪ್ಪ ಅಂತ ಹೇಳ್ಬಿಡ್ತಾರೆ. ಅದನ್ನು ಕೇಳ್ಬಿಟ್ಟು ಪದ್ದು ಅವ್ರಿಗೂ ಶಾಕ್ ಆಗುತ್ತೆ. ಆಗ ಪದ್ದು ಅವರು ನೀನು ಕೇಳ್ತಾ ಇರೋ ವಿಷಯ ಅಂತ ಹೇಳೋದಕ್ಕೆ ಶುರು ಮಾಡಿಬಿಡ್ತಾರೆ. ಆಗ ಸುಬ್ರಹ್ಮಣ್ಯ ಅವರು ನಂದಿನಿ ಅಮ್ಮವ್ರ ಬಗ್ಗೆ ಅಪ್ಪ ಹೇಳಪ್ಪ ಅಂತ ಕೇಳ್ತಾರೆ. ಆಗ ಪದ್ದು ಅವರು ನಾನು ಈ ವಿಷಯದ ಬಗ್ಗೆ ಮಾತಾಡೋದಿರಲಿ, ನೀನು ನನ್ನಿಂದ ಏನಾದರೂ ವಿಷಯನ ಮುಚ್ಚಿಟ್ಟಿದ್ಯಾ ಹೇಳು ಸುಬ್ಬು ಅಂತ ಕೇಳ್ತಾರೆ. ಆಗ ಸುಬ್ಬು ಅವರು ಏನು ಇಲ್ಲಪ್ಪ, ನಾನೇನು ಅಂಥ ವಿಷಯನ ಮುಚ್ಚಿಟ್ಟಿಲ್ಲ ಅಂತ ಹೇಳ್ಬಿಡ್ತಾರೆ. ಸುಬ್ಬುಗೆ ಡಿವೋರ್ಸ್ ಪೇಪರ್ದೇ ನೆನಪಾಗ್ತಾ ಇರುತ್ತೆ. ಆಗ ಪದ್ದು ಅವರು ಡಿವೋರ್ಸ್ ಪೇಪರ್ನ ಸುಬ್ಬು ಮುಂದೆ ಇಟ್ಬಿಟ್ಟು ಏನು ಸುಬ್ಬು ಇದು ಅಂತ ಹೇಳ್ಬಿಡ್ತಾರೆ. ಆಗ ಸುಬ್ಬು ಡಿವೋರ್ಸ್ ಪೇಪರ್ನ ನೋಡ್ಬಿಟ್ಟು ಫುಲ್ ಶಾಕ್ ಆಗಿಬಿಡ್ತಾರೆ. ವಿಷಯ ಮನೆಯವರೆಲ್ಲರಿಗೂ ಕೂಡ ಗೊತ್ತಾಗಿದೆ ಅಂತ ಫುಲ್ ಟೆನ್ಷನ್ ಆಗಿಬಿಡ್ತಾರೆ. ಇದಾಗಿತ್ತು ಈ ಸಂಚಿಕೆ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.